ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಜಿಲ್ಲಾ ಪಂಚಾಯಿತಿಯ ಪೂರ್ಣಾವಧಿಯ ನೌಕರರೇ ಹಾಗೂ ನಿಗಮ ಮಂಡಳಿ ನೌಕರರೇ, ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ. ಈಗಾಗಲೇ ನಿಮಗೆ ತಿಳಿಸಿದಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ದೀಪಾವಳಿ ಹಬ್ಬದ ಬಂಪರ್ ಗಿಫ್ಟನ್ನು ನೀಡಿತ್ತು. ಇದ್ರ ಬಗ್ಗೆ ಈಗಾಗಲೇ ವಿಡಿಯೋದನ್ನು ಮಾಡಿದ್ದೆ. ಮತ್ತು 3 ಮಂತ್ಸಿಂದು ಅರಿಯರ್ಸನ್ನು ಕೂಡ ನಗದು ರೂಪದಲ್ಲಿ ಕೊಡೋ ಬಗ್ಗೆ ಕೂಡ ವಿವರ ಹೇಳಿದ್ದೆ. ಇದೇನು 14.25% DA ಹೆಚ್ಚಳ ಪಡೆಯೋಕ್ಕೆ ಏನೇನು ಕಂಡೀಷನ್ ಇದೆ, ಸರ್ಕಾರಿ ಆದೇಶದಲ್ಲಿ ಏನಿದೆ, ಯಾವ ತಿಂಗಳ ವೇತನದಲ್ಲಿ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರಾಜ್ಯ ಸರ್ಕಾರ ನೌಕರರಿಗೆ 2% DAಯನ್ನು ಹೆಚ್ಚಳ ಮಾಡಿ ಆದೇಶ ಮಾಡಿತ್ತು. ಇದ್ರ ಬಗ್ಗೆ ಈಗಾಗಲೇ ವಿಡಿಯೋಗಳನ್ನು ಹಾಕಿದ್ದೆ. ಅದರ ಅಧಿಕೃತ ಆದೇಶ ಪ್ರತಿಯಲ್ಲಿ ಏನೇನು ಕಂಡೀಷನ್ ಇದೆ, 14.25% DAಯನ್ನು ಯಾವ ರೀತಿ ಪಡ್ಕೊಬೇಕು, ಇದರಿಂದ ಸರ್ಕಾರಿ ನೌಕರರಿಗೆ ಇರುವಂಥ ಲಾಭಗಳೇನು, ಕಂಡೀಷನ್ ಏನು ಅನ್ನೋದ್ರ ಬಗ್ಗೆ ವಿವರವಾದ ವಿಡಿಯೋ. ರಾಜ್ಯ ಸರ್ಕಾರ ನಡಾವಳಿಯನ್ನು ಹೊರಡಿಸಿತ್ತು. ಅದರ ಅಧಿಕೃತ ನಡಾವಳಿ ಪ್ರತಿಯನ್ನು ಇಲ್ಲಿ ಹಾಕಿದ್ದೀನಿ. ಸ್ನೇಹಿತರೆ, ಸರ್ಕಾರಿ ಆದೇಶ ಸಂಖ್ಯೆ I-18 SRP 2025 ಬೆಂಗಳೂರು 15 ಅಕ್ಟೋಬರ್ 2025ರಂದು ಈ ಆದೇಶದಲ್ಲಿ ತಿಳಿಸಿದೆ. 2024ರ ಪರಿಷ್ಕೃತ ವೇತನ ಶ್ರೇಣಿ ಅಂದರೆ 7th ಪೇ ಕಮಿಷನ್ನ ವೇತನ ಶ್ರೇಣಿಗೆ ತಕ್ಕಂತೆ, ಬೇಸಿಗೆಗೆ ತಕ್ಕಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಜುಲೈ 2025ರಿಂದ ಜಾರಿಗೆ ಬರುವಂತೆ, ಜುಲೈ 1 ರಂದು ಜಾರಿಗೆ ಬರುವಂತೆ ತುಟ್ಟಿ ಭತ್ಯೆ ದರವನ್ನು ಪ್ರಸ್ತುತ ಇರುವಂಥ ಮೂಲ ವೇತನದಲ್ಲಿ ಹಾಲಿ ನಮಗೆ DA 12.25% ಇದೆ. ಅದರಿಂದ 14.25%ಗೆ ಪರಿಷ್ಕರಿಸಿ ಮಂಜೂರು ಮಾಡಲು ಹರ್ಷಿಸುತ್ತೇವೆ ಅಂತ ಹೇಳಿ ಸರ್ಕಾರ ತಿಳಿಸಿದೆ. ಅದರಲ್ಲಿ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದೆ. ತುಟ್ಟಿ ಭತ್ಯೆ ಉದ್ದೇಶಕ್ಕಾಗಿ ಮೂಲ ವೇತನ ಅಂದರೆ ಸರ್ಕಾರಿ ನೌಕರನು ಹೊಂದಿರುವ ಹುದ್ದೆಗೆ ಅನ್ವಯ ಆಗುವಂತೆ ಬೇಸಿಕ್ಕಿನ ಆಧಾರದಲ್ಲಿ ವೇತನವನ್ನು ಕೊಡ್ತಾರಲ್ಲ, ಅದರ ಆಧಾರದಲ್ಲಿ ಈ ಬೇಸಿಕ್ಕಿಗೆ 2% DAಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿದೆ. 2024ರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಗರಿಷ್ಠ ಹೆಚ್ಚಳವಾಗಿ ಸ್ಥಗಿತ ವೇತನ ಬಡ್ತಿಯನ್ನು ನೀಡಿದ್ದಾಗ ಆ ಸ್ಥಗಿತ ವೇತನ ಬಡ್ತಿ 2024ರ ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮ 3Cಯನ್ನು ಓದಿ 7ನೇ ನಿಯಮ 3ನೇ ಉಪನಿಯಮದ ಮೇರೆಗೆ ವೈಯಕ್ತಿಕ ವೇತನದಲ್ಲಿ ಯಾವುದಾದರಿದ್ದರೆ ಅದರ ವೈಯಕ್ತಿಕ ವೇತನ, ಅದ್ರ ಜೊತೆಯಲ್ಲಿ ವೇತನ ಶ್ರೇಣಿಯ ಗರಿಷ್ಠ ಹೆಚ್ಚಳವಾಗಿ ಆತನಿಗೆ ಮಂಜೂರು ಮಾಡಿರುವಂಥ ಹೆಚ್ಚುವರಿ ವೇತನದಲ್ಲಿ ಯಾವುದಾದ್ರೂ ಇದ್ದರೆ ಅವಕ್ಕೂ ಸೇರಿಕೊಂಡು ತುಟ್ಟಿ ಭತ್ಯೆ ಮಂಜೂರಾತಿ ಉದ್ದೇಶಕ್ಕಾಗಿ ಮೂಲ ವೇತನದ ಮೇಲೆ ಸೂಚಿಸಿರುವಂತೆ ಹೊರತು ಅದು ಯಾವುದೇ ಉಪಲಬ್ಧ ಅಲ್ಲ. ಮೊದಲೇ ನಿಮಗೆ ಹೇಳಿದ್ದೀನಿ, ನಮಗೆ ಬೇಸಿಕ್ ಬಿಟ್ಟು ಕೊಡುವಂಥವೆಲ್ಲ ತಾತ್ಕಾಲಿಕ, ಯಾವಾಗ ಬೇಕಾದರೂ ಸರ್ಕಾರ ನಿಲ್ಲಿಸೋಕ್ಕೆ ಅವಕಾಶ ಇದೆ. ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಸಮಯ ಬಂದಾಗ ನಿಲ್ಲಿಸೋಕ್ಕೆ ಅವಕಾಶಗಳು ಇದೆ. ತುಟ್ಟಿ ಭತ್ಯೆ ಮಂಜೂರಾತಿ ಉದ್ದೇಶಕ್ಕಾಗಿ ಮಾತ್ರ ಇದೆ ಅಂತ ಹೇಳಿ ತಿಳಿಸಿದೆ. ರಾಜ್ಯ ಸರ್ಕಾರದ ನಿವೃತ್ತಿ ವೇತನದಾರರು ಅಂದರೆ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಪೆನ್ಷನರ್ಸ್, ಫ್ಯಾಮಿಲಿ ಪೆನ್ಷನರ್ಗಳಿಗೆ ಮತ್ತು ರಾಜ್ಯದ ಸಂಚಿತ ನಿಧಿಯಿಂದ ನಿವೃತ್ತಿ ವೇತನ ಪಡೆಯುತ್ತಿರುವ, ಕುಟುಂಬ ನಿವೃತ್ತಿ ವೇತನ ಪಡೆಯುತ್ತಿರುವಂತಹ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತ ವೇತನದಾರರು ಹಾಗೂ ಕುಟುಂಬ ವೇತನದಾರರಿಗೂ ಸಹ ಅವರನ್ನು ಸೇರಿಸ್ಕೊಂಡು ದಿನಾಂಕ 1 ಜುಲೈ 2025ರಿಂದ ಜಾರಿ ಬರುವಂತೆ ಹಾಲಿ ಇರುವಂತಹ ತುಟ್ಟಿ ಭತ್ಯೆ ದರವನ್ನು ಮೂಲ ವೇತನದ ನಿವೃತ್ತಿ ವೇತನ
ಕುಟುಂಬ ನಿವೃತ್ತಿ ವೇತನದಲ್ಲಿ ಶೇಕಡ 12.25ರಿಂದ 14.25ಕ್ಕೆ ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿದೆ. ತುಟ್ಟಿ ಭತ್ಯೆ ಮಂಜೂರಾತಿ ಉದ್ದೇಶಕ್ಕಾಗಿ ಕರ್ನಾಟಕ ನಾಗರಿಕ ಸೇವೆ ಪರಿಷ್ಕೃತ ವೇತನ ನಿಯಮ 2024ರ ನಿಯಮ 3ರಲ್ಲಿ ಸೂಚಿಸಿರುವಂತಹ ಸದರಿ ನಿಯಮದ ಅಡಿ ಹೊರಡಿಸಿರುವಂಥ ಆದೇಶಗಳಲ್ಲಿ ಸೂಚಿಸುವ ಮೂಲ ನಿವೃತ್ತಿ ವೇತನ ಹಾಗೂ ಕುಟುಂಬ ನಿವೃತ್ತಿ ವೇತನವನ್ನು ಹೊರತುಪಡಿಸಿ ಇತರೆ ಯಾವುದೇ ಉಪಲಬ್ಧಗಳು ಸೇರಿದವರಲ್ಲ ಅಂತ ಹೇಳಿ ತಿಳಿಸಿದೆ. UGC, AICTE, ICAMR ವೇತನ ಶ್ರೇಣಿ ನಿವೃತ್ತ ನೌಕರರಿಗೂ ಸಹ DA ಹೆಚ್ಚಳ ಅನ್ವಯ ಆಗತ್ತೆ. ಸರ್ಕಾರದ ಹಾಗೂ ಜಿಲ್ಲಾ ಪಂಚಾಯಿತಿಯಲ್ಲಿ ಪರ್ಮನೆಂಟ್ ನೌಕರರಿಗೆ ಅಕಾಲಿಕ ವೇತನ ಶ್ರೇಣಿಯಲ್ಲಿರುವಂತಹ ನೌಕರರು ಹಾಗೂ ಸರ್ಕಾರದಿಂದ ಸಹಾಯಧನವನ್ನು ಪಡೆಯುತ್ತಿರುವಂಥ ಶಿಕ್ಷಣ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯದ ಅಕಾಲಿಕ ವೇತನ ಶ್ರೇಣಿಯಲ್ಲಿರುವಂತಹ ಪರ್ಮನೆಂಟ್ ನೌಕರರಿಗೂ ಕೂಡ ಇದು ಅನ್ವಯ ಆಗುತ್ತೆ. UGC, NCET, ICR ವೇತನ ಶ್ರೇಣಿಯಲ್ಲಿ ವೇತನ ಪಡೆಯುತ್ತಿರುವಂಥ ನೌಕರರಿಗೆ NJCP ವೇತನ ಶ್ರೇಣಿಯ ನ್ಯಾಯಾಂಗ ನೌಕರರಿಗೆ ಈ DA ಬಿಟ್ಟು ಅವರಿಗೆ ಪ್ರತ್ಯೇಕವಾಗಿ ಆದೇಶವನ್ನು ಹೊರಡಿಸಲಾಗತ್ತೆ ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಿದೆ. ಈ ಆದೇಶದಲ್ಲಿ ಲಭ್ಯವಿರುವಂಥ ತುಟ್ಟಿ ಭತ್ಯೆಯನ್ನು ಮುಂದಿನ ಆದೇಶದವರೆಗೆ ನಗದಾಗಿ ಪಾವತಿ ಮಾಡ್ತೀವಿ ಅಂತ, ಕ್ಯಾಶ್ ಆಗಿ ಪಾವತಿ ಮಾಡ್ತೀವಿ ಅಂತ ಹೇಳಿ ತಿಳಿಸಿದೆ. ತುಟ್ಟಿ ಭತ್ಯೆ ಕಾರಣದಿಂದ ಸಂದಾಯವಾಗುತ್ತಿರುವ 50 ಪೈಸೆ ಅಥವಾ ಅದಕ್ಕಿಂತ ಹೆಚ್ಚಿನ ಭಿನ್ನಗಳಿದ್ದರೆ ಪೂರ್ಣ ರೂಪಕ್ಕೆ ಕೊಡ್ತಾರೆ. ಅಂದರೆ 2.5%, 2.5% ಇದ್ದಾಗ 3%ಗೆ ಪೂರ್ಣಾಂಕ ಆಗತ್ತೆ. ಅದಕ್ಕಿಂತ ಕಡಿಮೆ 50 ಪೈಸೆಗಿಂತ ಕಡಿಮೆ ಇದ್ದಾಗ ಅದು ಹಿಂದಿನ ಪೂರ್ಣಾಂಕಕ್ಕೆ ಹೋಗುತ್ತೆ. ಉದಾಹರಣೆಗೆ ನಿಮಗೆ 3% DAಯನ್ನು ಕೊಟ್ಟಿದಾಗ ನಮಗೆ 7ನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರ 2.1% DA ಕೊಡಬೇಕಿತ್ತು. ಅದು 50 ಪೈಸೆಗಿಂತ ಕಡಿಮೆ ಇರೋದರಿಂದ ಅದನ್ನು 2%ಗೆ ಏರಿಸಿದ್ದಾರೆ. ಅದೇ 50 ಪೈಸೆಗಿಂತ ಜಾಸ್ತಿ ಇದ್ದರೆ ಅದು 3% ಆಗೋದು. ತುಟ್ಟಿ ಭತ್ಯೆ ಮೊತ್ತವನ್ನು 2025ರ ಅಕ್ಟೋಬರ್ ಮಾಹೆಯ ವೇತನ ಪಾವತಿಯ ನಂತರ ಪಾವತಿ ಮಾಡತಕ್ಕದ್ದು ಅಂತ ಹೇಳಿ ತಿಳಿಸಿದೆ. ಸ್ನೇಹಿತರೆ, ಈ ತಿಂಗಳು ಅಕ್ಟೋಬರ್ ತಿಂಗಳ ಸಂಬಳವನ್ನು ನಾವು ನವಂಬರ್ನಲ್ಲಿ ತಗೊಳ್ತೀವಿ. ಆ ನವಂಬರ್ನಲ್ಲಿ ಸಂಬಳ ಆದ ನಂತರ ಏನು ಜುಲೈ, ಆಗಸ್ಟು, ಸೆಪ್ಟೆಂಬರ್ನ ಅರಿಯರ್ಸ್ ಇತ್ತು, ಆ ಅರಿಯರ್ಸು ನಿಮಗೆ ಅರಿಯರ್ಸನ್ನು ನಗದಾಗಿ ನಿಮ್ಮ ಖಾತೆಗಳಿಗೆ ಸಂದಾಯ ಮಾಡ್ತಾರೆ. ಅದೇ ಅಕ್ಟೋಬರ್ ತಿಂಗಳ ವೇತನದಲ್ಲಿ ಈಗ ಹೆಚ್ಚಳ ಆಗಿರುವಂಥ DA ಸೇರ್ಕೊಂಡು ನಿಮಗೆ ಸ್ಯಾಲ್ರಿ ಆಗತ್ತೆ. ತುಟ್ಟಿ ಭತ್ಯೆಯ ವಿಶೇಷ ಅಂಶವನ್ನು ತೋರಿಸಿದಾಗ ಯಾವುದೇ ಉದ್ದೇಶಕ್ಕಾಗಿ ಅದನ್ನು ವೇತನವಂತ ಪರಿಗಣಿಸಂಗಿಲ್ಲ. ಮೊದಲೇ ನಾನು ಹೇಳಿದ ಹಾಗೆ ತುಟ್ಟಿ ಭತ್ಯೆಯನ್ನು ನಮ್ಮ ವೇತನ, ನಮ್ಮ ಹಕ್ಕಿನ ವೇತನ ಅಂತ ಪರಿಗಣಿಸಂಗಿಲ್ಲ. ಸರ್ಕಾರ ಯಾವಾಗ ಬೇಕಾದ್ರೂ ಕೊಡ್ಬೋದು, ಯಾವಾಗ ಬೇಕಾದ್ರೂ ತೆಗೆದುಕೊಳ್ಳೋಕ್ಕೆ ಅವಕಾಶಗಳು ಇದೆ. ಸರ್ಕಾರದ ರಾಜ್ಯಪಾಲರ ಆದೇಶದ ಅನ್ವಯ ಅವರ ಹೆಸರಿನಲ್ಲಿ ಉಮಾ ಕೆ ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆಯವರು ಈ ಆದೇಶವನ್ನು ಹೊರಡಿಸಿದೆ. ಸಂಕಲನಕಾರರು ಕರ್ನಾಟಕ ಬಜೆಟ್ ಮುಂದಿನ ಸಂಚಿಕೆಯಲ್ಲಿ ಇದನ್ನು ಪ್ರಕಟಿಸಬೇಕು ಅಂತ ಹೇಳಿ ಕೂಡ ಕೋರಿದ್ದಾರೆ. ಸ್ನೇಹಿತರೆ, ನಿಮಗೆ ಈಗಾಗಲೇ ನಾನು ತಿಳಿಸಿದ ಹಾಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಟ್ಟಂತೆ 3% DA ಕೊಡಿಸೋಕ್ಕೆ ಸರ್ಕಾರಿ ನೌಕರ ಸಂಘಗಳು ಹಾಗೂ ಸರ್ಕಾರದ ಪ್ರತಿನಿಧಿಗಳು ಪ್ರಯತ್ನಪಟ್ಟು ಅವರಿಗೆ ಯಾವ ರೀತಿ ಬೆಲೆ ಏರಿಕೆಯಾಗಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ, ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಬೆಲೆಗಳು ಹೆಚ್ಚಳ ಆಗಿದೆ. ಈ ಅಖಿಲ ಭಾರತ ಗ್ರಾಹಕರ ಬೆಲೆ ಸೂಚ್ಯಂಕದ ಆಧಾರದಲ್ಲಿ ಯಾರ್ದು ಗ್ರಾವಿಟಿ ಜಾಸ್ತಿ ಇದೆ ಅವರಿಗೆ ಅವಕಾಶಗಳನ್ನು ಮಾಡಿಕೊಟ್ಟು, ನೆಕ್ಸ್ಟು ಯಾರಿಗೆ ಗ್ರಾವಿಟಿ ಇಲ್ಲ ಅಂದರೆ ಅವಶ್ಯಕತೆಗಳಿರಲ್ಲ ಮತ್ತು ಸರ್ವಿಸ್ಗಳಾಗಿರಲ್ಲ ಅವರಿಗೆ ಒಂದು ಥರ ಪಾವತಿ ಮಾಡುವಂಥ ವಿಚಾರದಲ್ಲಿದೆ. ಇದೇ ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಹೆಚ್ಚಳವಾದಂಥ 14.25% ಅಂದರೆ 14% DA ಹೆಚ್ಚಳ ಆಗಿದೆ ಅಂತ ಖುಷಿ ಪಡೋದು ಬೇಡ. ಹಾಲಿ ಇದ್ದಂಥ
DA 2 DAಗೆ ಇದನ್ನು ಸೇರಿಸಿ ಕೊಡುವಂಥ ವ್ಯವಸ್ಥೆಗಳನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.